ರಶ್ಮಿ ಈಗಷ್ಟೇ ಡಿಗ್ರಿ ಮುಗಿಸಿದ್ದಳು. ನಂತರ ಮನೆಯಲ್ಲಿ ಅವಳ ತಂದೆ ತಾಯಿ ಬ್ಯಾಂಕ್ ಮ್ಯಾನೇಜರ್ ರಮೇಶ್ ಜೊತೆ ರಶ್ಮಿಯ ಮದುವೆ ಮಾಡಿದರು. ರಶ್ಮಿ ಗಂಡನಿಗೆ ಆದರ್ಶ ಪತ್ನಿಯಾಗುವ ಕನಸಿನೊಂದಿಗೆ ಬೆಂಗಳೂರಿಗೆ ಬಂದಳು. ರಮೇಶ್ಗೆ ಕೆಲಸದ ಕಡೆಯಿಂದ ಕ್ವಾರ್ಟರ್ಸ್ ಅಲ್ಲಿ ಮನೆ ಕೊಟ್ಟಿದ್ದರು. ರಶ್ಮಿ ಬಡ ಕುಟುಂಬದಿಂದ ಬಂದ ಹೆಣ್ಣು ಮಗಳಾಗಿದ್ದರೂ ರಮೇಶನ ಜೀವನಕ್ಕೆ ಹೊಂದಿಕೊಂಡಿದ್ದಳು. ರಮೇಶ್ ಬ್ಯಾಂಕಿನ ಕೆಲಸದಲ್ಲಿ ಅವನಿಗೆ ಹೆಚ್ಚಾಗಿ ರಜಾ ಸಿಗುತ್ತಿರಲಿಲ್ಲ. ರಜೆ ತೆಗೆದುಕೊಳ್ಳಬೇಕಾದ ಅನಿವಾರ್ಯ ಸಮಯದಲ್ಲಿ ಮಾತ್ರ ರಮೇಶ್ ಊರಿಗೆ ಹೋಗುತ್ತಿದ್ದರು. ಕ್ವಾರ್ಟರ್ಸ್ನಲ್ಲಿ ಕೊಟ್ಟಿದ್ದ ಮನೆ ತುಂಬ ದೊಡ್ಡದಿಲ್ಲದಿದ್ದರೂ ಚಿಕ್ಕ ಮನೆಯಲ್ಲಿ ರಶ್ಮಿ ಸುಖವಾಗಿ ಜೀವನ ನಡೆಸುತ್ತಿದ್ದಳು. ಬಂಧು ಬಾಂಧವರನ್ನು ಮನೆಗೆ ಸ್ವಾಗತಿಸುತ್ತಿದ್ದಳು ಮತ್ತು ತನ್ನಲ್ಲೇ ಹೇಳಿಕೊಳ್ಳುತ್ತಿದ್ದಳು, ನಾನೆಂಥ ಭಾಗ್ಯಶಾಲಿ, ಎಷ್ಟು ಒಳ್ಳೆಯ ಗಂಡ, ಒಳ್ಳೆಯ ಕುಟುಂಬ ಎಂದು ಖುಷಿ ಪಡುತ್ತಿದ್ದಳು. ಮದುವೆಯಾದ ಕೆಲವು ತಿಂಗಳಲ್ಲಿ ರಶ್ಮಿ ಗರ್ಭಿಣಿ ಕೂಡ ಆದಳು. ಈಗ ರಮೇಶ್ ಕೂಡ ರಶ್ಮಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಅವನು ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಿರುವಾಗ ರಶ್ಮಿಗೆ ಏನಾದರೂ ಒಂದು ಸಿಹಿ ತಿಂಡಿ ಅಥವಾ ಹೂವು ಇಲ್ಲವೇ ರಶ್ಮಿಗೆ ಇಷ್ಟವಾಗುವಂತಹ ವಸ್ತುಗಳನ್ನು ತೆಗೆದುಕೊಂಡು ಬರುತ್ತಿದ್ದ. ಒಮ್ಮೊಮ್ಮೆ ರಶ್ಮಿಗೆ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಮಾಡಲು ಸಾಧ್ಯವಾಗದಿದ್ದಾಗ ಅವಳಿಗೆ ಹೋಟೆಲ್ನಿಂದ ಊಟವನ್ನು ಆರ್ಡರ್ ಮಾಡಿ ತರಿಸಿ ಅವಳಿಗೂ ತಿನ್ನಿಸಿ ತಾನು ತಿನ್ನುತ್ತಿದ್ದ. ರಮೇಶ್ಗೆ ಮಧ್ಯಾಹ್ನದ ಬಾಕ್ಸ್ಗೆ ರಶ್ಮಿ ಅಡುಗೆ ಮಾಡಿ ಕೊಡುತ್ತಿದ್ದಳು. ಅವಳಿಗೆ ಯಾವುದೇ ರೀತಿಯ ಕಷ್ಟವಾಗದಂತೆ ಪ್ರೀತಿಯಿಂದ ಮಾತನಾಡುತ್ತಾ ಅವಳಿಗೆ ನಿದ್ದೆ ಬರುವವರೆಗೂ ದೇವರ ಕಥೆಗಳನ್ನು ಹೇಳುತ್ತಾ ಮಲಗಿಸುತ್ತಿದ್ದ. ಈಗಾಗಲೇ ರಶ್ಮಿಗೆ 8 ತಿಂಗಳು ಕಳೆದಿತ್ತು. ಹೆರಿಗೆಗೆ ತವರು ಮನೆಗೆ ಹೋಗುವಾಗ ರಮೇಶ್ ಒಬ್ಬರನ್ನೇ ಇಲ್ಲಿ ಬಿಟ್ಟು ಹೋಗಬೇಕಲ್ಲ, ಅಷ್ಟೊಂದು ಪ್ರೀತಿ ತೋರುವ ಗಂಡನನ್ನು 4-5 ತಿಂಗಳು ಬಿಟ್ಟಿರಬೇಕಲ್ಲ ಎಂದು ಅವಳು ಕಣ್ಣೀರು ಹಾಕುತ್ತಿದ್ದಳು. ಅಮ್ಮನನ್ನು ಇಲ್ಲಿಗೆ ಕರೆಸಿಕೊಂಡು ಬಾಣಂತವನ್ನು ಇಲ್ಲಿಯೇ ಮಾಡಿಸಿಕೊಳ್ಳಬಹುದು ಎಂದು ರಮೇಶ್ ಬಳಿ ಹೇಳಿದಳು. ಆಗ ರಮೇಶ್ ಪ್ರೀತಿಯಿಂದ, ನೀನು ನಿನ್ನ ಚೊಚ್ಚಲ ಹೆರಿಗೆ ನಿನ್ನ ತವರು ಮನೆಯಲ್ಲಿಯೇ ಮಾಡಿಕೊಂಡರೆ ಒಳ್ಳೆಯದು. ಹೆರಿಗೆ ಬಾಣಂತನ ಈ ಪ್ರಕ್ರಿಯೆಯೆಲ್ಲ ತವರು ಮನೆಯಲ್ಲಿ ನಡೆಯುವುದು ಒಳಿತು. ನೀನು ಅದನ್ನು ಕಳೆದುಕೊಳ್ಳಬೇಡ ಎಂದು ಅವಳಿಗೆ ಮನವರಿಕೆ ಮಾಡಿ ರಶ್ಮಿಯನ್ನು ತವರು ಮನೆಗೆ ಹೆರಿಗೆಗೆ ಎಂದು ಕಳಿಸಿದ. ರಶ್ಮಿ ತವರು ಮನೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ರಶ್ಮಿ ಮತ್ತು ರಮೇಶ್ ಮಗುವನ್ನು ನೋಡಿ ತುಂಬಾ ಸಂತೋಷಪಟ್ಟರು. ನಂತರ ರಮೇಶ್ಗೆ ಕೆಲಸದ ವಿಷಯವಾಗಿ ಮಂಗಳೂರಿಗೆ ವರ್ಗಾವಣೆಯಾಯಿತು. ರಮೇಶ್ಗೆ ಮಂಗಳೂರನ್ನು ನೋಡಲು ಮತ್ತು ಹೊಸ ಜಾಗದಲ್ಲಿ ಕೆಲಸ ಮಾಡಲು ಇಷ್ಟ ಇತ್ತು. ಆದರೆ ರಶ್ಮಿ ಬಾಣಂತಿಯಾಗಿರುವಾಗ ಅವಳನ್ನು ಬಿಟ್ಟು ಹೋಗುವುದು ಹೇಗೆ ಎಂಬ ಚಿಂತೆ ಕಾಡುತ್ತಿತ್ತು. ವರ್ಗಾವಣೆಯ ವಿಷಯವಾಗಿ ಹೆಂಡತಿಗೆ ಫೋನ್ ಮಾಡಿ ತಿಳಿಸಿದ. ಆಗ ರಶ್ಮಿ, ನನಗೂ ಮಂಗಳೂರು ಎಂದರೆ ತುಂಬಾ ಇಷ್ಟ. 2 ತಿಂಗಳಲ್ಲಿ ನಾನು ನಮ್ಮ ಮಗುವಿನೊಂದಿಗೆ ನಿಮ್ಮ ಬಳಿ ಬಂದು ಸೇರಿಕೊಳ್ಳುತ್ತೇನೆ. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಎಂದು ಧೈರ್ಯ ತುಂಬಿದಳು. ನಂತರ ಅದೇಗೆ 4 ತಿಂಗಳು ಕಳೆಯಿತೋ ತಿಳಿಯಲಿಲ್ಲ. ನಾನು ನನ್ನ ಮಗುವನ್ನು ಕರೆದುಕೊಂಡು ಅಮ್ಮನ ಜೊತೆ ಮಂಗಳೂರಿಗೆ ಪ್ರಯಾಣ ಬೆಳೆಸಿದೆ. ರಮೇಶ್ಗೆ ಅಲ್ಲಿ ದೊಡ್ಡ ಮನೆಯನ್ನು ಕೊಡಲಾಗಿತ್ತು. ಆದರೆ ಅದು ಕ್ವಾರ್ಟರ್ಸ್ ಆಗಿರಲಿಲ್ಲ, ಇಂಡಿಪೆಂಡೆಂಟ್ ಹೌಸ್ ಆಗಿತ್ತು. ಮಗುವನ್ನು ಇನ್ನು ಕೆಲವು ತಿಂಗಳು ನೋಡಿಕೊಳ್ಳಲು 2-3 ತಿಂಗಳುಗಳ ಮಟ್ಟಿಗೆ ಅಮ್ಮ ನನ್ನ ಜೊತೆಗೆ ಬಂದಿದ್ದರು. ಆ 2 ತಿಂಗಳು ಎಷ್ಟು ಬೇಗ ಕಳೆದಿತ್ತು ಗೊತ್ತೇ ಆಗಲಿಲ್ಲ. ಅಮ್ಮ ಮನೆಗೆ ಹಿಂದಿರುಗಿದರು. ನಂತರ ಈಗ ಇಡೀ ಮನೆಯಲ್ಲಿ ನಾನು ಮಗುವಿನೊಂದಿಗೆ ಇಬ್ಬರೇ ಇರುವ ಹಾಗೆ ಆಗಿತ್ತು. ಈಗ ರಶ್ಮಿಗೆ ಎಲ್ಲಾ ಜವಾಬ್ದಾರಿಗಳು ಅವಳ ಮೇಲೆ ಬಿದ್ದಿದ್ದವು. ಅವಳು ಮನೆಯನ್ನು ನಿಭಾಯಿಸುತ್ತಾ ಮಗುವಿನ ಪಾಲನೆ ಪೋಷಣೆಯಲ್ಲಿ ಗಂಡನ ಕಡೆ ಸ್ವಲ್ಪ ಗಮನ ಹರಿಸುವುದನ್ನು ಕಡಿಮೆ ಮಾಡಿದ್ದಳು. ರಮೇಶ್ ಮುಂಚೆಯಿಂದಲೂ ಕೆಲಸ ಮುಗಿಸಿಕೊಂಡು ಬಂದ ಮೇಲೆ ನನ್ನ ಬಳಿ ಅಲ್ಲಿ ನಡೆಯುತ್ತಿದ್ದ ಪ್ರತಿಯೊಂದು ವಿಷಯವನ್ನು ಹಂಚಿಕೊಳ್ಳುತ್ತಿದ್ದರು. ಆದರೆ ಇತ್ತೀಚೆಗೆ ಅವರು ಮದುವೆಯಾಗದ ಹೆಣ್ಣು ಮಕ್ಕಳು ಅವರ ಜೊತೆಯಾಗಿ ಕೆಲಸ ಮಾಡುವುದರ ಬಗ್ಗೆ ಹೆಚ್ಚು ಆಸಕ್ತಿಯಿಂದ ಮಾತನಾಡುತ್ತಿದ್ದರು. ಸಿಟಿಯಲ್ಲಿದ್ದಾಗ ಕೇವಲ ಅವರು ಅವರ ಗೆಳೆಯರನ್ನು ಮಾತ್ರ ಮನೆಗೆ ಕರೆದುಕೊಂಡು ಬರುತ್ತಿದ್ದರು. ಆದರೆ ಈಗ ಅವರ ಜೊತೆಗೆ ಕೆಲಸ ಮಾಡುವ ಹೆಣ್ಣು ಮಕ್ಕಳನ್ನು ಮನೆಗೆ ಕರೆಯುತ್ತಿದ್ದರು. ಅವರ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದ ಪ್ರಿಯಾ ಎನ್ನುವ ಹುಡುಗಿ ಶನಿವಾರ ಸಂಜೆ ರಮೇಶ್ ಜೊತೆ ಗಾಡಿಯಲ್ಲಿ ಮನೆಗೆ ಬಂದಿದ್ದಳು. ರಾತ್ರಿ ಜೋರಾಗಿ ಮಳೆ ಬರುತ್ತಿದ್ದರಿಂದ ಆ ರಾತ್ರಿ ಅವಳಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಮಾರನೇ ದಿನ ಭಾನುವಾರವಾಗಿತ್ತು. ಆ ದಿನ ಪೂರ್ತಿಯೂ ಅವಳು ಮನೆಯಲ್ಲಿಯೇ ಉಳಿದಳು. ಸೋಮವಾರ ಬೆಳಿಗ್ಗೆ ನನ್ನ ಗಂಡನ ಜೊತೆಯಲ್ಲಿ ಸೀದಾ ಕೆಲಸಕ್ಕೆ ಹೋದಳು. ಅವಳು ಒಂದು ಹಾಸ್ಟೆಲ್ನಲ್ಲಿ ಇದ್ದ ಹುಡುಗಿ. ಅವಳು ಇದೇ ಮೊದಲ ಬಾರಿಗೆ ಮನೆಯವರನ್ನು ಬಿಟ್ಟು ಹೊರಗೆ ಬಂದಿರುವುದು ಎನ್ನುತ್ತಿದ್ದಳು. ಅವಳು ಕೂಡ ಸಿಟಿಯಿಂದ ವರ್ಗಾವಣೆಯಾಗಿ ಇಲ್ಲಿಗೆ ಬಂದು 1 ತಿಂಗಳಾಗಿತ್ತು ಅಷ್ಟೇ. ಅವಳಿಗೆ ಮಂಗಳೂರಿನ ವಾತಾವರಣ ಅಡ್ಜಸ್ಟ್ ಆಗದ ಕಾರಣ ಇಲ್ಲಿಂದ ನಾನು ಕೆಲಸ ಬಿಟ್ಟು ಬೆಂಗಳೂರಿಗೆ ಹೋಗುತ್ತೇನೆ ಎಂದು ಹೇಳುತ್ತಿದ್ದಳಂತೆ. ಅದಕ್ಕಾಗಿ ಅವಳಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಮನೆಗೆ ಕರೆದುಕೊಂಡು ಬಂದೆ ಎಂದು ನನ್ನ ಗಂಡ ರಮೇಶ್ ಹೇಳಿದರು. ರಶ್ಮಿ ಕೂಡ ಅವಳಿಗೆ ಸಮಾಧಾನ ಮಾಡುತ್ತಾ, ನಾವು ನಿಮ್ಮ ಜೊತೆಗೆ ಇದ್ದೇವೆ, ಚಿಂತೆ ಮಾಡಬೇಡಿ, ನಿಮ್ಮ ಕೆಲಸವನ್ನು ಇಲ್ಲಿಯೇ ಮುಂದುವರಿಸಿ ಎಂದು ಹೇಳಿದೆ. ರಶ್ಮಿಗೂ ಕೂಡ ಮನೆಯಲ್ಲಿ ಮಗುವಿನ ಜೊತೆ ದಿನ ಕಾಲ ಕಳೆಯುತ್ತಿದ್ದರಿಂದ ಪ್ರಿಯಾ ಬಂದು ಮನೆಯಲ್ಲಿ 1 ದಿನ ಇದ್ದಾಗ ರಶ್ಮಿಗೂ ಸ್ವಲ್ಪ ಸಮಾಧಾನವಾಗಿತ್ತು. ಈ ಊರಿಗೆ ಬಂದ ಮೇಲೆ ನಾನು ಯಾರ ಜೊತೆಯೂ ಹೆಚ್ಚಾಗಿ ಮಾತಾಡಿರಲಿಲ್ಲ. ಅವಳ ಜೊತೆ ಮಾತನಾಡುತ್ತಾ 1 ದಿನದ ಸಮಯ ಹೇಗೆ ಕಳೆದಿತ್ತು ಗೊತ್ತೇ ಆಗಲಿಲ್ಲ. ಇದಾದ ಮೇಲೆ ಪ್ರಿಯಾ ತಿಂಗಳಿಗೆ 1 ಸಲ ಅಥವಾ 2 ಸಲವಾದರೂ ರಮೇಶ್ ಜೊತೆ ಮನೆಗೆ ಹೋಗುತ್ತಿದ್ದಳು. 6-7 ತಿಂಗಳು ಇದೇ ಊರಿನಲ್ಲಿ ಕೆಲಸ ಮಾಡಿದಳು.
ನಂತರ ಅವಳಿಗೆ ಇಲ್ಲಿಯ ವಾತಾವರಣ ಹಿಡಿಸಲಿಲ್ಲದ ಕಾರಣಕ್ಕಾಗಿ ಅವಳು ಮತ್ತೆ ಬೆಂಗಳೂರಿಗೆ ವರ್ಗಾವಣೆ ಮಾಡಿಸಿಕೊಂಡು ಅವಳೀಗ ಬೆಂಗಳೂರಿಗೆ ಹೋಗಿದ್ದಾಳೆ ಎನ್ನುವ ಸುದ್ದಿಯನ್ನು ರಮೇಶ್ ರಶ್ಮಿಗೆ ತಿಳಿಸಿದ. ಆಗ ರಶ್ಮಿ, ಪಾಪ, ಅವಳಿಗೆ ಇಲ್ಲಿಯ ವಾತಾವರಣದಿಂದ ಪದೇ ಪದೇ ಕೆಮ್ಮು ಮತ್ತೆ ಕೋಲ್ಡ್ ಆಗುತ್ತಿತ್ತು. ಅವಳು ಸಿಟಿಗೆ ಹೋಗಿದ್ದು ಒಳ್ಳೇದೇ ಆಯ್ತು ಬಿಡಿ ಎಂದು ಹೇಳಿ ಸುಮ್ಮನಾದಳು. ಮತ್ತೆ 1 ತಿಂಗಳ ನಂತರ ರಮೇಶ್, ಭಾನು ಎಂಬ ಹುಬ್ಬಳ್ಳಿಯ ಕಡೆಯ ಹುಡುಗಿ ಇವರ ಜೊತೆ ಕೆಲಸ ಮಾಡುತ್ತಿದ್ದರು. ಅವಳನ್ನು ಮನೆಗೆ ಕರೆತಂದರು. ರಶ್ಮಿ ಭಾನುವನ್ನು ಕೂಡ ಅದೇ ವಿಶ್ವಾಸದಿಂದ ಉಪಚರಿಸಿದಳು. ಆದರೆ ಭಾನು ರಮೇಶ್ನನ್ನು ನೋಡುವ ರೀತಿ ರಶ್ಮಿಗೆ ತುಂಬಾ ಮುಜುಗರವನ್ನುಂಟು ಮಾಡಿತು. ಭಾನು ಮನೆಯಿಂದ ಹೊರಗೆ ಹೋದ ಮೇಲೆ ಇದರ ವಿಷಯವಾಗಿ ರಮೇಶ್ನಲ್ಲಿ ಕೇಳಿದಳು. ನಿಮ್ಮ ಗೆಳತಿ ಭಾನು ನಿಮ್ಮನ್ನು ಏಕೆ ವಿಚಿತ್ರ ರೀತಿಯಲ್ಲಿ ನೋಡುತ್ತಿದ್ದಳು? ಅವಳ ನೋಟ ನನಗೆ ಮುಜುಗರ ಉಂಟು ಮಾಡಿತ್ತು ಎಂದು ಹೇಳಿದಾಗ ರಮೇಶ್ ಹೇಳಿದ, ಅವರು ಹೇಗೆ ನೋಡಲಿ, ನಾವು ನೋಡುವ ದೃಷ್ಟಿ ಸರಿಯಾಗಿರಬೇಕು ಎಂದು ಹೇಳಿ ಸುಮ್ಮನಾದ. ರಶ್ಮಿ ಕೂಡ ಆ ಮಾತನ್ನು ಒಪ್ಪಿಕೊಂಡು ಸುಮ್ಮನಾದಳು. ಆದರೆ ಇತ್ತೀಚೆಗೆ ರಮೇಶ್ ಬರೀ ಹೆಣ್ಣು ಮಕ್ಕಳನ್ನು ಮಾತ್ರ ಮನೆಗೆ ಕರೆದುಕೊಂಡು ಬರುತ್ತಿದ್ದರು. ನಮ್ಮ ಮನೆಗೆ ಬರುತ್ತಿದ್ದ ಹುಡುಗಿಯರೆಲ್ಲ ಬಂದ ಕೆಲವು ತಿಂಗಳುಗಳಿಗೆ ಇಲ್ಲಿಂದ ಟ್ರಾನ್ಸ್ಫರ್ ತಗೊಂಡು ಬೇರೆ ಕಡೆ ಹೊರಟು ಹೋಗುತ್ತಿದ್ದರು. ರಮೇಶ್ ಇತ್ತೀಚೆಗೆ ರಾತ್ರಿ ಮನೆಗೆ ಬರುವ ಸಮಯ ಕೂಡ ಚೇಂಜ್ ಆಗಿತ್ತು. ಈ ವಿಷಯವಾಗಿ ರಶ್ಮಿಗೂ ಅಸಮಾಧಾನವಾಗಿತ್ತು. ನೋಡೋವರೆಗೂ ನೋಡಿ ತನ್ನ ಸಹನೆಯನ್ನು ಕಳೆದುಕೊಂಡು ರಮೇಶ್ ಬಳಿ ಇದರ ಬಗ್ಗೆ ಕೇಳಿ ದಿನ ಮನೆಯಲ್ಲಿ ಚಿಕ್ಕ ಪುಟ್ಟ ಜಗಳವಾಗತೊಡಗಿದವು. ರಮೇಶ್ ಮನೆಯಲ್ಲಿ ಹೆಂಡತಿ ಇದರ ಬಗ್ಗೆ ಕೇಳಿ ಜಗಳ ಮಾಡಿದಾಗೆಲ್ಲ ಭಾನುವಾರದಂದು ಊಟಕ್ಕೆ ಹೊರಗೆ ಕರೆದುಕೊಂಡು ಹೋಗಿ ಅವಳಿಗೆ ಬೇಕಾದ ಬಟ್ಟೆ ಒಡವೆಗಳನ್ನು ಕೊಡಿಸುತ್ತಿದ್ದರು. ಆಗ ಅವಳು ರಮೇಶ್ ಮೇಲಿನ ಎಲ್ಲಾ ಬೇಸರವನ್ನು ಮರೆಯುತ್ತಿದ್ದಳು. ಮತ್ತೆ ನಾನು ಎಷ್ಟು ಅದೃಷ್ಟವಂತೆ ಎಂಬ ಭಾವನೆ ಅವಳಲ್ಲಿ ಮೂಡುತ್ತಿತ್ತು. ಈ ಮಧ್ಯೆ ರಶ್ಮಿ 2ನೇ ಮಗುವಿಗೆ ತಾಯಿಯಾದಳು. ಹೀಗೆ ತಿಂಗಳು ವರ್ಷ ಕಳೆಯುತ್ತಿದ್ದಂತೆ ರಶ್ಮಿ 2 ಮಕ್ಕಳು ಶಾಲೆಗೆ ಹೋಗುತ್ತಿದ್ದರು. ಚಿಕ್ಕ ಮಗುವಿಗೂ ಈಗ 6 ವರ್ಷವಾಗಿತ್ತು. ಈಗ ರಮೇಶ್ಗೆ ಮಂಗಳೂರಿನ ಸೇವೆ ಅಂಗವಾಗಿ ದೆಹಲಿಗೆ ವರ್ಗಾವಣೆಯಾಯಿತು. ಇದರ ಬಗ್ಗೆ ರಶ್ಮಿ ಮತ್ತು ರಮೇಶ್ ಇಬ್ಬರು ಚರ್ಚೆ ಮಾಡಿ ಮಕ್ಕಳ ಶಿಕ್ಷಣಕ್ಕಾಗಿ ಜೊತೆಗೆ ಸಂಸಾರವನ್ನು ನಿಭಾಯಿಸುವ ಕಾರಣಕ್ಕಾಗಿ ತಾನು ದೆಹಲಿಗೆ ಹೋಗುವುದಕ್ಕಾಗಿ ಬೆಂಗಳೂರಿನಲ್ಲಿ ರಶ್ಮಿ ಮತ್ತು ಮಕ್ಕಳಿಗೆ ಒಂದು ಮನೆ ಮಾಡಿ ಅವರನ್ನು ಅಲ್ಲಿ ಬಿಟ್ಟು ದೆಹಲಿಗೆ ಹೋಗುವ ನಿರ್ಧಾರವನ್ನು ಮಾಡಿದ. ಹೋಗುವುದಕ್ಕೂ ಮುಂಚೆ ಒಂದು ಪುಟ್ಟ ಮನೆ ಮಾಡಿ ಮಕ್ಕಳನ್ನು ಶಾಲೆಗೆ ಸೇರಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ. ರಶ್ಮಿ ಕೂಡ ಹೇಗಾದರೂ 3 ವರ್ಷ ಕಳೆದು ಹೋಗುತ್ತದೆ ಎಂದು ಯಾವುದೇ ತಕರಾರು ಮಾಡದೆ ಒಪ್ಪಿಕೊಂಡಳು. ರಶ್ಮಿ ಒಪ್ಪಿಕೊಂಡ ಕಾರಣಕ್ಕೆ ರಮೇಶ್ ಹೆಂಡತಿಯನ್ನು ಹೆಚ್ಚು ಹೊಗಳಿದ. ಇಂತಹ ಹೆಂಡತಿ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ನನ್ನ ಎಲ್ಲಾ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುತ್ತೀಯಾ? ಈಗ ಮಕ್ಕಳ ಜವಾಬ್ದಾರಿಯನ್ನು ತೆಗೆದುಕೊಂಡು ನನ್ನನ್ನು ಕಳಿಸಿಕೊಡುತ್ತಿದ್ದೀಯಾ ಎಂದು ಹೇಳಿ ರಶ್ಮಿಗೆ ಸ್ವಲ್ಪ ದುಡ್ಡನ್ನು ಡ್ರಾ ಮಾಡಿ ತಂದುಕೊಟ್ಟು ದೆಹಲಿಗೆ ಹೊರಟು ಹೋದ. ರಮೇಶ್ ದೆಹಲಿಗೆ ಹೋದ ಮೇಲೆ 3 ಅಥವಾ 4 ತಿಂಗಳಿಗೆ ಒಮ್ಮೆ ಬಂದು ಅವರನ್ನು ನೋಡಿಕೊಂಡು ಹೆಂಡತಿ ಮಕ್ಕಳಿಗೆ ಖರ್ಚಿಗಾಗುವಷ್ಟು ಹಣ ಕೊಟ್ಟು ಹೋಗುತ್ತಿದ್ದ. ರಶ್ಮಿ ಮಕ್ಕಳ ಜವಾಬ್ದಾರಿಯ ಜೊತೆಗೆ ಅವರ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿದಳು ಮತ್ತು ಮನೆಯಲ್ಲಿ ಒಬ್ಬಳೇ ಇದ್ದಾಗ ಕೆಲವು ಕಾದಂಬರಿ ಪುಸ್ತಕಗಳನ್ನು ಓದುತ್ತಿದ್ದಳು. ಇದರಿಂದ ಅವಳಿಗೆ 3 ವರ್ಷ ಕಳೆದಿದ್ದೇ ಗೊತ್ತಾಗಲಿಲ್ಲ. 3 ವರ್ಷ ಕಳೆದ ನಂತರ ರಮೇಶ್ ತನ್ನ ಕೆಲಸದ ಅವಧಿಯನ್ನು ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ ಬಂದ. ಈಗ ಅವನಿಗೆ ಮೊದಲಿಗಿಂತ ಹೆಚ್ಚು ಸಂಬಳ ಸಿಗುತ್ತಿತ್ತು. ಒಳ್ಳೆಯ ಪೋಸ್ಟ್ ಕೂಡ ದೊರೆತಿತ್ತು. ತನ್ನ 3 ವರ್ಷಗಳ ತಪಸ್ಸಿಗೆ ಸಿಕ್ಕ ಪ್ರತಿಫಲ ಎಂದು ರಶ್ಮಿ ತುಂಬಾ ಖುಷಿಪಟ್ಟಳು. ತನ್ನ ಗಂಡನ ನಿರಂತರ ಮಾತುಗಳನ್ನು ಮೊದಲಿನಿಂದ ಮೆಚ್ಚುತ್ತಲೇ ಬಂದಿದ್ದ ರಶ್ಮಿಗೆ ಅದನ್ನು ರಮೇಶ್ನ ಸಹೋದ್ಯೋಗಿಗಳು ಕೂಡ ಮೆಚ್ಚುತ್ತಿದ್ದಾರೆ ಎಂಬುದು ಅವನು ದೆಹಲಿಯಿಂದ ವರ್ಗಾವಣೆಯಾಗಿ ಬಂದ ಮೇಲೆ ಅವಳ ಅರಿವಿಗೆ ಬಂದಿತ್ತು. ಆಪ್ತ ಸಂದರ್ಭಗಳಲ್ಲಿ ಅವನ ನಿರಾಸಕ್ತಿಯನ್ನು ಗಮನಿಸುವಷ್ಟು ಸೂಕ್ಷ್ಮತೆಯನ್ನು ತನ್ನ ಬಿಡುವಿನ ಕಾಲದ ಓದಿನಲ್ಲಿ ತಿಳಿದುಕೊಂಡಿದ್ದಳು. ಬೇರೆ ರೂಮಿನಲ್ಲಿ ಮಕ್ಕಳು ಮಲಗಿ ನಿರಾಂತಕ ಪರಿಸ್ಥಿತಿ ಇದ್ದರೂ ಅವನು ಕಾರಣವಿಲ್ಲದೆ ನಿರಾಸಕ್ತಿಯನ್ನು ತೋರುತ್ತಿರುವುದನ್ನು ಅವಳು ನೋವಿನಿಂದ ಗಮನಿಸುತ್ತಿದ್ದಳು. ರಮೇಶ್ ತನ್ನ ಬ್ಯಾಂಕಿನ ಸಹಪಾಠಿಗಳೊಂದಿಗೆ ಬೆಂಗಳೂರಿನ ದೊಡ್ಡ ಹೋಟೆಲ್ ಒಂದರಲ್ಲಿ ಇಯರ್ ಎಂಡ್ ಪಾರ್ಟಿ ಇಟ್ಟುಕೊಂಡಿದ್ದರು. ಆ ಪಾರ್ಟಿಗೆ ನನ್ನನ್ನು ಕರೆದುಕೊಂಡು ಹೋಗಿದ್ದರು. ಅದರಲ್ಲಿ ರಮೇಶ್ ಬಳಿ ಕೆಲವು ಮಹಿಳಾ ಸಹೋದ್ಯೋಗಿಗಳು ನಡೆದುಕೊಳ್ಳುತ್ತಿದ್ದ ರೀತಿ ಅವಳಿಗೆ ಕಿರಿಕಿರಿ ಉಂಟು ಮಾಡಿತು. ಅದು ಅಲ್ಲದೆ ರಮೇಶ್ ಇದೇ ಮೊದಲ ಬಾರಿಗೆ ರಶ್ಮಿಯನ್ನು ಪಾರ್ಟಿಗೆ ಅಂತ ಕರೆದುಕೊಂಡು ಹೋಗಿದ್ದು. ಅಲ್ಲಿ ರಮೇಶ್ ಜೊತೆ ಕೆಲಸ ಮಾಡುವ ಗೆಳೆಯರು ನನ್ನನ್ನು ತುಂಬಾ ಅನುಕಂಪದಿಂದ ನೋಡುತ್ತಿದ್ದಾರೆ ಎಂಬ ಭಾವನೆ ಅವಳಲ್ಲಿ ಮೂಡಿತು. ಅದರಲ್ಲಿ ಮಧ್ಯ ವಯಸ್ಸಿನ ಶಾಂತಮ್ಮ ಎನ್ನುವ ಮಹಿಳೆ ರಶ್ಮಿ ಬಳಿ ಮ್ಯಾನೇಜರ್ ಪತ್ನಿ ಎಂದು ಪರಿಚಯಿಸಿಕೊಂಡು ತುಂಬಾ ಅನುಕಂಪದಿಂದಲೇ ಮಾತನಾಡಿಸಿ ಉಪಚರಿಸಿದರು. ಅವರು ಹೇಳಿದರು, ನಿಮ್ಮನ್ನು ನಾವು ಏನೋ ಅಂದುಕೊಂಡಿದ್ದೆವು, ಆದರೆ ನೀವು ನೋಡಲು ತುಂಬಾ ಸುಂದರವಾಗಿದ್ದೀರಿ ಎಂದು ಹೊಗಳಿದಾಗ ಅದಕ್ಕೆ ಪ್ರತಿಯಾಗಿ ರಶ್ಮಿಗೆ ಏನನ್ನು ಹೇಳಲು ತೋಚಲಿಲ್ಲ. ಆಗ ಅವಳ ಮನಸ್ಸಿಗೆ ಅನಿಸುತ್ತಿತ್ತು, ಎಲ್ಲೋ ಏನೋ ತಪ್ಪಾಗುತ್ತಿದೆ ಎಂಬುದನ್ನು ಸುಲಭವಾಗಿ ಅರಿತ ರಶ್ಮಿ, ನಾನು ನಿಮ್ಮ ಜೊತೆ ಒಂಟಿಯಾಗಿ ಮಾತನಾಡಬೇಕು, ನಿಮಗೆ ಬಿಡುವು ಸಿಕ್ಕಾಗ ನನ್ನನ್ನು ಭೇಟಿ ಮಾಡಿ ಎಂದು ಹೇಳಿ ಅವರಿಗೆ ತನ್ನ ಫೋನ್ ನಂಬರ್ ಕೊಟ್ಟು ಬಂದಿದ್ದಳು. ನಂತರ ಪಾರ್ಟಿಯೆಲ್ಲ ಮುಗಿಸಿಕೊಂಡು ಮನೆಗೆ ಬಂದೆವು.
2 ದಿನದ ಬಳಿಕ ಶಾಂತಮ್ಮನವರು ನನ್ನನ್ನು ಭೇಟಿಯಾಗುವುದಕ್ಕೆ ಫೋನ್ ಮಾಡಿದರು. ಆಗ ನಾನು ಅವರಿಗೆ ನಮ್ಮ ಮನೆಯ ಹತ್ತಿರವಿದ್ದ ಪಾರ್ಕಿಗೆ ಬರಲು ಹೇಳಿದೆ. ನಾನು ಅಂದು ಬೆಳಿಗ್ಗೆ ಬೇಗ ಎದ್ದು ಮನೆಯ ಎಲ್ಲಾ ಕೆಲಸವನ್ನು ಮುಗಿಸಿ ಮಕ್ಕಳನ್ನು ಶಾಲೆಗೆ ಕಳಿಸಿ ಗಂಡನ ಜೊತೆ ಸಹಜವಾಗಿ ನಡೆದುಕೊಂಡು ಅವರು ಕೆಲಸಕ್ಕೆ ಹೋದ ಮೇಲೆ ರೆಡಿಯಾಗಿ ಪಾರ್ಕಿನತ್ತ ಹೊರಟೆ. ಶಾಂತಮ್ಮನವರ ಮನೆಯೂ ದೂರವಿರಲಿಲ್ಲ. ಅವರು ಇದೇ ಏರಿಯಾದಲ್ಲಿ ಇದ್ದರು. ನಾನು ಹೋಗುವುದಕ್ಕೂ ಮುಂಚೆ ಶಾಂತಮ್ಮನವರು ಪಾರ್ಕಿನಲ್ಲಿ ಬಂದು ಕುಳಿತಿದ್ದರು. ಶಾಂತಮ್ಮನವರ ಗಂಡ ಕೂಡ ಮಂಗಳೂರಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು. ಅವರು ಕೂಡ ಅಲ್ಲಿ ಇದ್ದು ಬಂದವರೇ. ಆಗ ನಾನು ಶಾಂತಮ್ಮನವರ ಬಳಿ ಕೇಳಿದೆ, ದಯವಿಟ್ಟು ನೀವು ನನ್ನ ಬಗ್ಗೆ ತಪ್ಪು ತಿಳಿಯಬೇಡಿ. ನನ್ನನ್ನು ನಿಮ್ಮ ಮಗಳಂತೆ ತಿಳಿದು ನನ್ನ ಗಂಡನ ಬಗ್ಗೆ ನಿಮಗೆ ಏನು ಗೊತ್ತಿದೆ ಅದನ್ನು ನನಗೆ ತಿಳಿಸಿ. ಏಕೆಂದರೆ ನನ್ನ ಗಂಡ ನನ್ನನ್ನು ತುಂಬಾ ಪ್ರೀತಿ ಮಾಡುತ್ತಾರೆ. ಅವರ ಅತಿಯಾದ ಪ್ರೀತಿ ಮತ್ತು ಕಾಳಜಿ ನನಗೆ ಇತ್ತೀಚೆಗೆ ಭಯವನ್ನುಂಟು ಮಾಡಿದೆ. ಹಾಗೆಯೇ ಅವರು ನನ್ನನ್ನು ಚೆನ್ನಾಗಿ ಮರಳು ಮಾಡುತ್ತಾರೆ ಅಂತ ನನಗೆ ಗೊತ್ತು. ನಾನು ಅವರ ಬಳಿ ಯಾವಾಗಲಾದರೂ ಚಿಕ್ಕ ಪುಟ್ಟ ಜಗಳವಾಡಿದಾಗ ಅವರು ನನ್ನನ್ನು ಹೊರಗಡೆ ಕರೆದುಕೊಂಡು ಹೋಗಿ ನನಗೆ ಏನಾದರೂ ಒಂದು ಕೊಡಿಸುತ್ತಾರೆ. ಆದರೆ ಅದು ನನಗೆ ಇತ್ತೀಚೆಗೆ ಭಯ ಆಗೋದಕ್ಕೆ ಶುರುವಾಗಿದೆ. ಈಗಂತೂ ಅವರ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವುದೇ ನನಗೆ ಕಷ್ಟವಾಗಿದೆ. ನಾನೂ ಕೂಡ ಪದವೀಧರಳೆ. ಮನಸ್ಸು ಮಾಡಿದರೆ ಮದುವೆ ಆದ ಮೇಲೆ ಒಳ್ಳೆಯ ಕೆಲಸಕ್ಕೆ ಸೇರಬಹುದಿತ್ತು. ಆದರೆ ನಾನು ಗೃಹಿಣಿಯಾಗಿ ಅವರೊಟ್ಟಿಗೆ ಜೀವನ ಮಾಡುವುದನ್ನು ಇಷ್ಟಪಟ್ಟೆ. ಆದರೆ ಈಗ ನನಗೆ ಅನ್ಯಾಯವಾಗುತ್ತಿದ್ದರೆ ಅದನ್ನು ನಿಮ್ಮಂಥವರು ನನಗೆ ತಿಳಿಸದಿದ್ದರೆ ಅವರಿಗೆ ನೀವು ಕೂಡ ಬೆಂಬಲಿಸಿದಂತೆ ಅಲ್ವಾ ಎಂದು ತುಂಬ ಭಾವುಕತೆಯಿಂದ ರಶ್ಮಿ ಕೇಳುತ್ತಿದ್ದಾಗ ಶಾಂತಮ್ಮನವರ ಮನಸ್ಸಲ್ಲಿ ಮಂಗಳೂರಿನಲ್ಲಿ ಕೆಲಸ ಮಾಡಿದ ಪ್ರಿಯಾ ಮತ್ತೆ ಭಾನು ಇಬ್ಬರು ನೆನಪಿಗೆ ಬಂದರು. ಆಗ ರಶ್ಮಿ, ನಾವು ಮಂಗಳೂರಿನಲ್ಲಿದ್ದಾಗ ಪ್ರಿಯಾ ಅಂತ ಒಬ್ಬಳು ನಮ್ಮ ಮನೆಗೆ ಬಂದಿದ್ದಳು ಎಂದು ಹೇಳಿದಾಗ ಶಾಂತಮ್ಮನವರು, ಅವಳು ನಿಮ್ಮ ಗಂಡನ ಕ್ಲಾಸ್ಮೇಟ್ ಅಂತಲ್ಲ, ಇಬ್ಬರು ಕೂಡ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರಂತೆ ಎನ್ನುವ ಸಂಗತಿಯನ್ನು ಹೊರಹಾಕಿದರು. ಆಗ ರಶ್ಮಿ ಅದನ್ನು ಕೇಳಿ ತನ್ನ ಮನಸ್ಸಿನಲ್ಲಿ, ಆದರೆ ಅವರು ಅವಳ ಬಗ್ಗೆ ನನ್ನ ಬಳಿ ಬೇರೆ ರೀತಿ ಹೇಳಿದರಲ್ಲ ಎಂದು ನೆನೆಸಿಕೊಂಡಳು. ಆಗ ರಶ್ಮಿಗೆ ತನ್ನ ಮನೆಗೆ ಬಂದು ಹೋಗುತ್ತಿದ್ದ ಅನೇಕ ಹೆಣ್ಣು ಮಕ್ಕಳ ಮುಖಗಳು ನೆನಪಿಗೆ ಬಂದವು. ಇಷ್ಟು ವರ್ಷ ನಾನು ದಡ್ಡಿಯಂತೆ ಜೀವನ ಮಾಡಿದ್ದು ನೆನೆಸಿಕೊಂಡು ನನಗೆ ಸಿಟ್ಟಿನ ಜೊತೆಗೆ ಕಣ್ಣುಗಳಲ್ಲಿ ನೀರು ಹರಿಯುತ್ತಿದ್ದವು. ನನ್ನ ಗಂಡ ನನ್ನನ್ನು ಎಷ್ಟು ನಯವಾಗಿ ಮೋಸ ಮಾಡಿದ್ದಾನೆ ಎಂಬುದನ್ನು ಕೇಳಿ ಅವಳಿಗೆ ಅರಗಿಸಿಕೊಳ್ಳಲು ಆಗಲಿಲ್ಲ. ಅವನ 3 ವರ್ಷಗಳ ದೆಹಲಿ ವಾಸದಲ್ಲಿ ಬೆಂಗಳೂರಿನಲ್ಲಿ ಒಂಟಿಯಾಗಿ ಉಳಿದು ಮಕ್ಕಳನ್ನು ನೋಡಿಕೊಂಡ ಕಷ್ಟ ಮತ್ತು ಗಂಡನೊಟ್ಟಿಗೆ ಇರದೆ ಒಂಟಿಯಾಗಿ ಜೀವನ ಕಳೆದ ದಿನಗಳು ನೆನಪಿಗೆ ಬಂದು ಮಾತುಗಳು ಬರದಂತಾದವು. ಗಂಡನ ಹೊಗಳಿಕೆಯ ಮಾತಿನ ಸಂಚಿಕೆ ಪ್ರಿಯಾಳಂತಹ ಎಷ್ಟೊಂದು ಹೆಣ್ಣು ಮಕ್ಕಳು ಬಿದ್ದಿರಬಹುದು ಎಂಬುದನ್ನು ಅವಳು ಊಹಿಸದಾದಳು. ಸ್ವಲ್ಪ ಹೊತ್ತಿನಲ್ಲಿ ಜೋರಾಗಿ ಉಸಿರು ಬಿಡುತ್ತಾ ನುಗ್ಗಿ ಬಂದ ದುಃಖದ ವೇಗ ಅವಳ ಅಳುದೋಣಿಯನ್ನು ತಾರಕಕ್ಕೆ ಏರಿಸಿತು. ಎಷ್ಟೇ ಕಂಟ್ರೋಲ್ ಮಾಡಿದರೂ ನಾನು ಬೇರೆಯವರ ಮುಂದೆ ನಿಂತಿದ್ದೇನೆ, ಸಂಸಾರದ ವಿಷಯ ತೆಗೆದುಕೊಂಡು ಎಂದು ಮನಸ್ಸಿನಲ್ಲಿ ಬಂದರೂ ಅವಳ ದುಃಖ ತಡೆಯಲಾಗದೆ ಜೋರಾಗಿ ಅತ್ತು ಬಿಟ್ಟಳು. ರಶ್ಮಿಯನ್ನು 2 ದಿನದ ಹಿಂದೆಯಷ್ಟೇ ನೋಡಿದ್ದ ಶಾಂತಮ್ಮನವರಿಗೆ ರಮೇಶ್ನ ಬಗ್ಗೆ ಮೊದಲೇ ತಿಳಿದಿತ್ತು. ಮಂಗಳೂರಿನಲ್ಲಿದ್ದಾಗ ಅವಳ ಗಂಡನೇ ಎಲ್ಲ ವರದಿ ನೀಡಿದ್ದನು. ಬೇರೆ ಬೇರೆ ಊರುಗಳಿಗೆ ವರ್ಗಾವಣೆಯಾಗಿ ಹೋಗುತ್ತಿದ್ದಾಗ ಅಲ್ಲಿ ನಡೆಸುತ್ತಿದ್ದ ಜೀವನದ ಬಗ್ಗೆ ನೆನಪುಗಳು ಬಂದಾಗ ಅದರ ಜೊತೆ ರಮೇಶನ ವ್ಯವಹಾರಗಳ ಕಥೆಗಳು ಸೇರಿಕೊಂಡಿದ್ದವು. ಅವನು ದೆಹಲಿಗೆ ವರ್ಗಾವಣೆಯಾಗಿ ಹೋಗಿದ್ದಾಗ ಅವರ ಜಾಗಕ್ಕೆ ಅವರ ಕ್ಲಾಸ್ಮೇಟ್ ಪ್ರಿಯಾ ಇಲ್ಲಿಯ ಉಸ್ತುವಾರಿಯ ಕೆಲಸ ಪಡೆದುಕೊಂಡಿದ್ದಳು. ದೆಹಲಿಯನ್ನು ಆಯ್ಕೆ ಮಾಡಿಕೊಂಡಿದ್ದು ನಾವಿಬ್ಬರು ಕೆಲಸದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸುತ್ತಾ ಒಬ್ಬರನ್ನೊಬ್ಬರು ಬಿಟ್ಟು ಇರಲಾರದಷ್ಟು ಪ್ರೀತಿ ಮಾಡುತ್ತಿದ್ದರು. ಅವರು ನನ್ನನ್ನು ಬಿಟ್ಟು ದೆಹಲಿಗೆ ಒಬ್ಬರೇ ಹೋಗುವುದಕ್ಕೆ ಒಪ್ಪಿಕೊಂಡಿದ್ದು ಎಲ್ಲವೂ ಕೂಡ ನೆನಪಿಗೆ ಬಂದಿತ್ತು. ಒಂದು ವೇಳೆ ಹೆಂಡತಿ ಕುರೂಪಿಯಾಗಿದ್ದು ಅಥವಾ ಹೆಚ್ಚು ಕಲಿಯದ ಹುಡುಗಿಯಾಗಿದ್ದು ಏನು ತಿಳುವಳಿಕೆ ಇಲ್ಲದವಳಾಗಿ ಮನೆಯವರ ಬಲವಂತಕ್ಕೆ ಮದುವೆಯಾದ ಪ್ರಸಂಗಗಳಲ್ಲಿ ಹುಡುಗರು ಬೇರೆ ಕಡೆ ಕಣ್ಣು ಹಾಕುವುದನ್ನು ಅವರು ಕೂಡ ಕಂಡವರಾಗಿದ್ದರು. ಆದರೆ ರಶ್ಮಿಯನ್ನು ನೋಡಿದಾಗ ಶಾಂತಮ್ಮ ಅವರಿಗೆ ರಮೇಶ್ ಆಡಿದ ಮಾತುಗಳೆಲ್ಲ ಸುಳ್ಳು ಎಂದು ಅವರ ಅರಿವಿಗೆ ಬಂತು. ರಶ್ಮಿ ಅಳುತ್ತಿರುವುದನ್ನು ನೋಡಿದ ಶಾಂತಮ್ಮನವರಿಗೆ ಕರುಣೆ ಉಕ್ಕಿ ಬಂದಿತು. ಶಾಂತಮ್ಮನವರು ರಶ್ಮಿಗೆ ಸಮಾಧಾನ ಆಗುವವರೆಗೂ ಅವಳನ್ನು ಅಳಲು ಬಿಟ್ಟರು ಮತ್ತು ಅಲ್ಲೇ ಪಾರ್ಕಿನ ಪಕ್ಕದಲ್ಲಿ ಎಳೆನೀರು ಮಾರುತ್ತಿದ್ದವನ ಬಳಿ ಹೋಗಿ 2 ಎಳೆನೀರು ಒಡೆಸಿಕೊಂಡು ಬಂದು ರಶ್ಮಿಗೆ ಕುಡಿಯಲು ಹೇಳಿದರು. ಆದರೆ ರಶ್ಮಿ ಮೊದಲು ತಿರಸ್ಕರಿಸಿದಳು. ಆಗ ಶಾಂತಮ್ಮನವರು, ಇರಲಿ, ಸಮಾಧಾನ ಮಾಡಿಕೊ ರಶ್ಮಿ, ಈಗ ಸ್ವಲ್ಪ ಎಳೆನೀರನ್ನು ಕುಡಿ. ಇದನ್ನೆಲ್ಲ ನಿಧಾನವಾಗಿ ಯೋಚನೆ ಮಾಡಿ ಬಗೆಹರಿಸಿಕೊಳ್ಳಬೇಕು. ನಿನ್ನ ಗಂಡ ನಮ್ಮ ಜೊತೆ ಮಾತನಾಡುವಾಗ ನೀನು ಇಷ್ಟು ಚೆನ್ನಾಗಿದ್ದಿ ಎಂಬ ಕಲ್ಪನೆ ನಮಗೆ ಬರುತ್ತಿರಲಿಲ್ಲ. ಕೆಲವು ಗಂಡಸರಿಗೆ ಮನೆಯಲ್ಲಿ ಎಷ್ಟೇ ಮುದ್ದಾದ ಹೆಂಡತಿ ಇದ್ದರೂ ಬೇರೆಯವರ ಜೊತೆ ಚಟ ತೀರಿಸಿಕೊಳ್ಳುವ ಚಾಳಿ ಇರುತ್ತದೆ. ಅದು ಕ್ರಮೇಣ ಸರಿ ಹೋಗಿಬಿಡುತ್ತದೆ. ಆದರೆ ನಿನ್ನ ಗಂಡನಿಗೆ ಯಾವ ಊರಿಗೆ ಹೋದರೂ ಅಲ್ಲೆಲ್ಲ ಯಾರಾದರೂ ಒಬ್ಬರು ಇದ್ದೇ ಇರುತ್ತಾರಂತೆ. ಅವರ ಬ್ಯಾಂಕಿನಲ್ಲಿ ಒಬ್ಬಳು ಇದ್ದಾಳಂತೆ. ನಿನ್ನ ಗಂಡ ಈಗ ದೊಡ್ಡ ಮ್ಯಾನೇಜರ್ ಅಲ್ವಾ, ಹಾಗಾಗಿ ಅವಳ ಜೊತೆ ಹೆಚ್ಚಾಗಿ ಇದ್ದಾನೆ ಅಂತ ಎಲ್ಲರೂ ಹೇಳುತ್ತಿದ್ದಾರೆ. ನಿನ್ನ ಗಂಡನ ಹಿಂದಿನ ಕಥೆಗಳನ್ನು ಕೇಳುತ್ತಿದ್ದರೆ ಇದು ಸುಳ್ಳು ಇರಲಾರದು ಅಂತ ಅನಿಸುತ್ತದೆ.
ನೀನು ಸ್ವಲ್ಪ ಹುಷಾರಾಗಿ ಇದನ್ನು ಹ್ಯಾಂಡಲ್ ಮಾಡು ಎಂದು ತುಂಬಾ ಅನುಕಂಪದಿಂದ ಮಾತನಾಡಿ ಅವಳ ಮನಸ್ಸಿನ ನೋವನ್ನು ಸ್ವಲ್ಪ ಮಟ್ಟಿಗೆ ಉಪಶಮನಗೊಳಿಸಿದರು. ಮತ್ತು ಅವರು ಹೇಳಿದರು, ಈಗಲೂ ನಿನಗೆ ಹೇಳುತ್ತಿದ್ದೇನೆ, ಇಂತಹ ವಿಷಯಗಳನ್ನು ತುಂಬಾ ಹುಷಾರಾಗಿ ಮ್ಯಾನೇಜ್ ಮಾಡು. ಮಕ್ಕಳ ಎದುರಿಗೆ ಇದನ್ನೆಲ್ಲ ಏನು ಮಾತನಾಡಬೇಡ, ದುಡುಕಲು ಬೇಡ ಎಂದು ಹೇಳಿ ಅವರ ಮಗಳಂತೆ ನನ್ನ ತಲೆ ಸವರಿ ಮಾತನಾಡಿದರು. ಸ್ವಲ್ಪ ಹೊತ್ತಿಗೆ ಚೇತರಿಸಿಕೊಂಡ ರಶ್ಮಿ ಎಳನೀರು ಕುಡಿದು ನಾನಿನ್ನು ಬರ್ತೀನಿ ಆಂಟಿ ಎಂದು ಹೇಳಿ ಮನೆ ಕಡೆ ಹೊರಟಳು. ಮನೆಗೆ ಬಂದವಳೆ ಮಕ್ಕಳಿಗೆ ಇದು ಯಾವುದರ ಅರಿವು ಬಾರದಂತೆ ಅವರ ಜೊತೆ ನಡೆದುಕೊಳ್ಳುತ್ತಿದ್ದಳು. ಎಂದಿನಂತೆ ಮನೆಯನ್ನು ಸ್ವಚ್ಛಗೊಳಿಸಿ ಎಲ್ಲ ಕೆಲಸಗಳನ್ನು ಮುಗಿಸಿ ರಮೇಶ್ ಬರುವುದರೊಳಗೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡಳು. ರಮೇಶ್ ಮನೆಗೆ ಬರುತ್ತಿದ್ದಂತೆ ಅವನಿಗೆ ಬಿಸಿ ಬಿಸಿ ಕಾಫಿ ಕೊಟ್ಟು ಉಪಚರಿಸಿ, ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ, ಹಾಗೆ ಬರುವಾಗ ಮನೆಗೆ ಸ್ವಲ್ಪ ಸಾಮಾನುಗಳನ್ನು ತೆಗೆದುಕೊಂಡು ಬರಬೇಕು ಎಂದು ನಗುತ್ತಲೇ ಮಾತನಾಡುತ್ತಾ ಕರೆದುಕೊಂಡು ಹೋದಳು. ಅವನ ಜೊತೆ ಕೈ ಹಿಡಿದುಕೊಂಡು ನಡೆಯುತ್ತಾ ಹಿಂದಿನ ನೆನಪುಗಳನ್ನು ಮತ್ತು ಅನುಭವಗಳನ್ನು ಮೆಲುಕು ಹಾಕುವಂತೆ ಮಾಡಿದಳು. ಈ ರಾತ್ರಿ ಅಂತೂ ರಮೇಶ್ಗೆ ಏನು ಗೊತ್ತಾಗದಂತೆ ಎಚ್ಚರಿಕೆ ವಹಿಸಿ ಈ ಮನೆಯಲ್ಲಿ ತುಂಬಾ ಸಂತೃಪ್ತಲಾಗಿರುವಂತೆ ಮಾತನಾಡಿದಳು. ನಂತರ, ನನಗೂ ಈ ಮನೆಯಲ್ಲಿ ಒಬ್ಬಳೇ ಇದ್ದು ತುಂಬಾ ಬೇಜಾರಾಗ್ತಿದೆ. ಇಲ್ಲಿ ಯಾರನ್ನು ನಾನು ಅಷ್ಟಾಗಿ ಗೆಳೆತನ ಮಾಡಿಕೊಂಡಿಲ್ಲ. ನೀವೀಗ ಬಂದಿದ್ದೀರಲ್ಲ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬೇರೆ ಊರಿನವರು ಬಂದಿದ್ದರೆ ಮನೆಗೆ ಕರೆದುಕೊಂಡು ಬನ್ನಿ, ನನಗೂ ಬೇಜಾರು ಕಲಿಯುತ್ತದೆ ಎಂದು ಹೇಳಿದಳು. ರಮೇಶ್ ಅವಳ ಪ್ರೀತಿಯ ಮಾತುಗಳಿಗೆ ದಂಗಾಗಿ ಹೋದ. ಅವಳನ್ನು ಎತ್ತಿ ಮುದ್ದಾಡುತ್ತಾ, ನಿಮ್ಮ ಊರಿನ ಕಡೆಯವರೇ ಒಬ್ಬರು ಬಂದಿದ್ದಾರೆ ರಶ್ಮಿ, ಅವರ ಹೆಸರು ಸ್ಮಿತಾ ಅಂತ. ಸದ್ಯಕ್ಕೆ ಅವಳು ಹಾಸ್ಟೆಲ್ನಲ್ಲಿ ಇದ್ದಾಳೆ. ಒಂದು ಸಲ ಅವಳನ್ನ ಮನೆಗೆ ಕರೆಯಬೇಕು ಅಂತ ಅಂದುಕೊಂಡಿದ್ದೆ ಎಂದು ಹೇಳಿದ. ಹೌದಾ, ಹಾಗಿದ್ರೆ ಭಾನುವಾರ ಬ್ಯಾಂಕ್ ರಜೆ ಇರುತ್ತಲ್ವಾ, ಆ ದಿನ ಅವರನ್ನು ನಮ್ಮ ಮನೆಗೆ ಕರೆದುಕೊಂಡು ಬನ್ನಿ, ಸಾಯಂಕಾಲ ಹೋಗಿ ಅವರನ್ನ ಬಿಟ್ಟು ಬಂದರೆ ಆಯಿತು ಎಂದು ಹೇಳಿದಳು. ಆದರೆ ಈಗ ರಶ್ಮಿ ಕಣ್ಣ ಮುಂದೆ 10 ವರ್ಷಗಳ ಹಿಂದೆ ಮಂಗಳೂರಿನ ಮನೆಗೆ ಬಂದಿದ್ದ ಪ್ರಿಯ ನೆನಪು ಮಸುಕಾಗಿ ಮೂಡಿತು. ರಮೇಶ್ ಭಾನುವಾರ ಸ್ಮಿತಾಳನ್ನು ಕರೆದುಕೊಂಡು ಬರುತ್ತೇನೆ ಎಂದು ಮನೆಯಿಂದ ಹೊರಗೆ ಹೋದಾಗ ರಶ್ಮಿ ತನ್ನ ಮಕ್ಕಳಿಬ್ಬರನ್ನು ಇಲ್ಲಿ ನಡೆಯುವ ಮಾತುಕತೆಗಳು ಅವರಿಗೆ ತಿಳಿಯಬಾರದೆಂದು ಪಕ್ಕದ ಮನೆಯಲ್ಲಿ ಸ್ವಲ್ಪ ಹೊತ್ತು ನೋಡಿಕೊಳ್ಳುವಂತೆ ಬಿಟ್ಟು ಬಂದಿದ್ದಳು. ರಮೇಶ ಸ್ಮಿತಾಳನ್ನು ಕರೆದುಕೊಂಡು ಬಂದೇ ಬಿಟ್ಟ. ಆದರೆ ರಶ್ಮಿ ನಗುಮುಖದಿಂದಲೇ ಸ್ಮಿತಾಳನ್ನು ಮನೆ ಒಳಗೆ ಬರಮಾಡಿಕೊಂಡಳು ಹಾಗೂ ಅವಳ ಸ್ವಂತ ವಿವರಗಳನ್ನು ಕೇಳುತ್ತಾ ಕಾಫಿ ಮಾಡಿಕೊಟ್ಟಳು. ರಮೇಶ್ಗೂ 1 ಲೋಟ ಕಾಫಿ ಕೊಟ್ಟಳು. ನಂತರ ಸ್ಮಿತಾಳನ್ನು ತನ್ನೊಟ್ಟಿಗೆ ಕರೆದು, ಬಾ, ಹಾಲಿನಲ್ಲಿ ಕುಳಿತು ಹೋಗಿ ಮೂವರು ಕಾಫಿ ಕುಡಿಯುತ್ತಾ ಮಾತನಾಡೋಣ ಎಂದು ಕರೆದುಕೊಂಡು ಹೋದಳು. ಅಲ್ಲಿಯವರೆಗೂ ಬಹುವಚನದಲ್ಲಿ ಮಾತನಾಡಿಸುತ್ತಿದ್ದ ರಶ್ಮಿ ಇದ್ದಕ್ಕಿದ್ದಂತೆ ಏಕವಚನದಲ್ಲಿ ಮಾತನಾಡುವುದಕ್ಕೆ ಶುರು ಮಾಡಿಕೊಂಡಳು. ಅದನ್ನು ಕೇಳಿದ ಸ್ಮಿತಾಗೆ ಸ್ವಲ್ಪ ಕಸಿವಿಸಿ ಆದರೂ ತೋರಿಸಿಕೊಳ್ಳದವಳಂತೆ ಕುಳಿತಿದ್ದಳು. ಆದರೆ ರಶ್ಮಿ ಮನೆಯ ಬಾಗಿಲನ್ನು ಮುಚ್ಚಿ ಬಂದು ಸ್ಮಿತಾ ಪಕ್ಕ ಕೂತು ಕಾಫಿ ಕುಡಿಯುತ್ತಿದ್ದಳು. ಯಾರಾದರೂ ಒಬ್ಬ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಿಕೊಳ್ಳಬೇಕೆಲ್ವೇನೆ ಸ್ಮಿತಾ ಎಂದು ರಶ್ಮಿ ನೇರವಾಗಿ ಕೇಳಿದಾಗ ರಮೇಶ್, ಅದೇನು ಇದ್ದಕ್ಕಿದ್ದಂತೆ ಅಷ್ಟೊಂದು ಒರಟಾಗಿ ಕೇಳುತ್ತಿದ್ದೀಯಾ, ಈಗ ಈ ಮಾತುಗಳು ಅವಶ್ಯವೇ ಎಂದು ಕೋಪ ಮಾಡಿಕೊಂಡು ಮಾತನಾಡಿದ. ಏನು, ನನ್ನ ಮಾತು ಒರಟಾಗಿದ್ದವ? ವಯಸ್ಸಿಗೆ ಬಂದ ಹುಡುಗಿಗೆ ಮದುವೆ ಮಾಡಿಕೊ ಎಂದು ಹೇಳಿದರೆ ಅದು ಒರಟಾಗಿ ಕೇಳಿಸಿತಾ ಎಂದು ರಮೇಶ್ಗೆ ತಿರುಗಿಸಿ ಉತ್ತರ ಕೊಟ್ಟಳು. ಆಗ ರಮೇಶ್, ನಾನು ಹಾಗಂತ ಹೇಳಿಲ್ಲ ರಶ್ಮಿ, ಅದನ್ನ ಮಾತಾಡೋದಕ್ಕೆ ಈ ಸಂದರ್ಭ ಸರಿಯಲ್ಲ ಅಂತ ಹೇಳಿದೆ ಅಷ್ಟೇ ಎಂದು ಅವನ ಅಸಮಾಧಾನದ ಧ್ವನಿಯಿಂದ ಹೇಳಿದ. ಓ ಹೌದಾ, ಇನ್ನೆಂತ ಸಂದರ್ಭ ಬೇಕು ರಮೇಶ್, ಇಂಥ ಹುಡುಗಿಯರಿಗೆ ನಿಮ್ಮಂತ ಮದುವೆಯಾದ ಗಂಡಸರೇ ಬೇಕಾ ಎಂದು ಅವಳು ಕೇಳಿದಾಗ ಸ್ಮಿತಾ ಜೊತೆ ಅವನು ಕೂಡ ಬೆಚ್ಚಿಬಿದ್ದ. ನೀನು ಏನು ಅಂತ ಮಾತಾಡ್ತಿದ್ಯಾ, ಸ್ವಲ್ಪ ನಾಲಿಗೆಯಲ್ಲಿ ಹಿಡಿತವಿರಲಿ, ಅತಿಥಿಗಳು ಮನೆಗೆ ಬಂದಾಗ ಅವರಿಗೆ ಅಪಮಾನ ಮಾಡ್ತೀಯಾ ಎಂದು ಹಳ್ಳು ಮಸೆಯುತ್ತಾ ಕಿರುಚಾಡಿದ. ಆಗ ರಶ್ಮಿ, ಸುಮ್ಮನೆ ಇರಯ್ಯ, ಕಂಡಿದ್ದೇನೆ, ನೀನು ಮಹಾಪುರುಷ ಮರ್ಯಾದಸ್ಥನ ರೀತಿ ಕಿರುಚಾಡಬೇಡ. ಆಗ ಒಂದು ಕ್ಷಣ ಮನೆ ಮೌನವಾಗಿತ್ತು. ಸ್ಮಿತಾ ನಿಧಾನವಾಗಿ ಎದ್ದು ನಿಂತಳು. ಮೆಲ್ಲೆಗೆ ಹೆಜ್ಜೆ ಇಡುತ್ತಾ ಅವಳು ಬಾಗಿಲ ಬಳಿ ಹೊರಟು ಅವಳ ಚಪ್ಪಲಿ ಹಾಕಿಕೊಂಡು ಹೊರ ನಡೆಯುತ್ತಿದ್ದಳು. ಆಗ ರಶ್ಮಿ, ಸ್ವಲ್ಪ ನಿಂತ್ಕೊಮ್ಮ ಸ್ಮಿತಾ, ಕುಂಕುಮ ಕೊಡುತ್ತೇನೆ, ತಗೊಂಡು ಹೋಗು ಎಂದು ಹೇಳಿದಳು. ಆಗ ಸ್ಮಿತಾಳಿಗೆ ನಿಂತ ನೆಲ ಅಲ್ಲಿ ಕುಸಿಯಬಾರದೆ ಎನಿಸಿತು. ನಂತರ ರಶ್ಮಿ ಗಂಡನ ಬಳಿ, ನಾನು ಸಪ್ತಪದಿ ತುಳಿದು ನಿಮ್ಮ ಕೈ ಹಿಡಿದವಳು, ನಿಮ್ಮ ಜೊತೆ ಬದುಕುವುದಕ್ಕೆ ಬಂದಿದ್ದೇನೆ. ಎಲ್ಲರ ಮುಂದೆ ನೀವು ನನ್ನ ಕೈ ಹಿಡಿದು ಜೊತೆಯಲ್ಲಿ ಸಪ್ತಪದಿ ತುಳಿದು ನನ್ನ ಜೊತೆ ಬಾಳುತ್ತೇನೆ ಅಂತ ಹೇಳಿದ್ದೀರಿ. ಇಷ್ಟು ವರ್ಷ ನೀವು ನನಗೆ ಅನ್ಯಾಯ ಮಾಡಿದ್ದೀರಿ, ಇನ್ನು ಈ ಅನ್ಯಾಯ ಮಾಡುವುದಕ್ಕೆ ನಾನು ಬಿಡುವುದಿಲ್ಲ ಎಂದು ಸ್ಪಷ್ಟ ಧ್ವನಿಯಲ್ಲಿ ಹೇಳಿದಾಗ ಅದಕ್ಕೆ ಪ್ರತಿ ಉತ್ತರ ಕೊಡುವ ಶಕ್ತಿ ಅವನಲ್ಲಿ ಉಳಿದಿರಲಿಲ್ಲ. ರಮೇಶ್ ಸೀದಾ ರಶ್ಮಿಯ ಕಾಲನ್ನು ಹಿಡಿದುಕೊಂಡು, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ರಶ್ಮಿ, ನಾನು ನಿನಗೆ ತುಂಬಾ ಅನ್ಯಾಯವನ್ನು ಮಾಡಿಬಿಟ್ಟೆ. ನಿನ್ನನ್ನು ನಯವಾಗಿ ವಂಚಿಸಿ ನನ್ನ ಕೆಟ್ಟ ಆಸೆಯನ್ನು ತೀರಿಸಿಕೊಳ್ಳುತ್ತಿದ್ದೆ. ಇನ್ನು ಮುಂದೆ ಈ ರೀತಿ ಆಗುವುದಿಲ್ಲ, ಇದು ನನ್ನ ಮಕ್ಕಳ ಮೇಲಾಣೆ ಎಂದು ಅವಳ ಕಾಲ ಮೇಲೆ ಕಣ್ಣೀರಿಟ್ಟನು. ಕೊನೆಗೆ ರಶ್ಮಿ, ಎಷ್ಟೇ ಆದರೂ ಅವರು ನನ್ನ ಗಂಡ ಎಂದು ತಪ್ಪು ಮಾಡಿದವರಿಗೆ ಅದನ್ನು ತಿದ್ದುಕೊಳ್ಳಲು ಒಂದು ಅವಕಾಶ ಕೊಡಬೇಕು
ಎನ್ನುತ್ತಾ ಮನಸ್ಸಿನಲ್ಲಿ ತನ್ನ ನೋವನ್ನು ಹದವಿಟ್ಟುಕೊಂಡು ಕ್ಷಮಿಸಿದಳು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಹೃದಯದ ಮಾತು ಕನ್ನಡ ಕತೆಗಳು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.